ಆದಾಯ ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಮದ್ಯದಂಗಡಿಗಳೇ ಮೂಲಗಳಾದ್ವಾ? ಮದ್ಯ ಮಾರಾಟದ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾಯ್ತು. ಈಗ ಹೊಸ ಮದ್ಯದಂಗಡಿ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿದೆ. ಅಬಕಾರಿ ಇಲಾಖೆಯಿಂದ 579 ಮದ್ಯದಂಗಡಿ ಲೈಸೆನ್ಸ್ ಅನ್ನ ಹರಾಜು ಮಾಡಲಾಗ್ತಿದೆ. 1500 ಕೋಟಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅಬಕಾರಿ ಇಲಾಖೆ ಪ್ಲಾನ್ ಮಾಡಿರೋದು. ಖಜಾನೆ ತುಂಬಿಸಿಕೊಳ್ಳೋದಕ್ಕೆ ಅಬಕಾರಿ ಇಲಾಖೆಯಿಂದ ಲೈಸೆನ್ಸ್ ಹರಾಜು ಪ್ರಕ್ರಿಯೆ ನಡೆಸಲಾಗ್ತಿದೆ. ಬಾರ್ ಲೈಸೆನ್ಸ್ ಪಡೆಯೋದಕ್ಕೆ ಉದ್ಯಮಿಗಳು ಈಗ ಪೈಪೋಟಿ ಮಾಡ್ತಿದ್ದಾರೆ. ಅಬಕಾರಿ ಇಲಾಖೆಯಿಂದ ಶೀಘ್ರದಲ್ಲೇ ಈ ಹರಾಜು ಪ್ರಕ್ರಿಯೆ ಆರಂಭ ಆಗುತ್ತೆ. CL2A ಹಾಗೂ CL9A ಅಂತ 2 ವರ್ಗದಡಿ ಹಂಚಿಕೆ ಮಾಡಲಾಗುತ್ತೆ. ಈ ಮೂಲಕ ಸರ್ಕಾರದ ಆದಾಯಕ್ಕೆ ಮದ್ಯದಂಗಡಿಗಳ ಮೂಲಕ ಅಬಕಾರಿ ಇಲಾಖೆ ಆದಾಯವನ್ನ ಹೆಚ್ಚಳ ಮಾಡಿಕೊಳ್ತಾ ಇದೆಯಾ? ಇನ್ನು ಒಂದು ಮದ್ಯದಂಗಡಿ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಕನಿಷ್ಠ 4 ರಿಂದ 5 ಕೋಟಿಗೆ ಲೈಸೆನ್ಸ್ ಅನ್ನ ಬಿಕರಿ ಮಾಡಲಾಗ್ತಿದೆ. ದೀರ್ಘಾವಧಿಯಿಂದ ನವೀಕರಣವಾಗದೆ ಸ್ಥಗಿತಗೊಂಡ ಲೈಸೆನ್ಸ್ ಅನ್ನ ಹರಾಜು ಮಾಡಲಾಗ್ತಿದೆ. ಲೈಸೆನ್ಸ್ ಹರಾಜಲ್ಲಿ ಹಗರಣವಾಗದಂತೆ ಎಚ್ಚರವನ್ನ ವಹಿಸೋದಕ್ಕೆ ಅಬಕಾರಿ ಇಲಾಖೆ ಮುಂದಾಗಿರೋದು. ಯಾಕಂದ್ರೆ ದೆಹಲಿ ಅಬಕಾರಿ ಹಗರಣ ಕಣ್ಮುಂದೆ ಇರುವ ಕಾರಣ ಕರ್ನಾಟಕದಲ್ಲಿ ಎಚ್ಚರಿಕೆ ವಹಿಸಲಾಗ್ತಿದೆ. ಅಬಕಾರಿ ಇಲಾಖೆಗೆ ವ್ಯಾಪಾರಿಗಳು ಈಗ ದುಂಬಾಲ್ ಬೀಳ್ತಾ ಇದ್ದಾರೆ. ನಮಗ್ ಲೈಸೆನ್ಸ್ ಕೊಡಿ ಅಂತ. ಲೈಸೆನ್ಸ್ ಅನ್ನ ಪಡೆಯೋದಕ್ಕೆ ಹರಸಾಹಸವನ್ನೇ ಪಡಲಾಗ್ತಿದೆ. ಲೈಸೆನ್ಸ್ ಹರಾಜು ಪ್ರಕ್ರಿಯೆಗೆ ಬಾರ್ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆ ಈ ಹರಾಜಿನಿಂದ ಲೈಸೆನ್ಸ್ ಉಳ್ಳವರ ಪಾಲಾಗದಿದೆ, ನಿಜವಾದ ವ್ಯಾಪಾರಿಗಳಿಗೆ ತೊಂದರೆ ಆಗುತ್ತೆ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇರೋದು. ರಾಜ್ಯದಲ್ಲಿರುವಂತಹ ಬಾರ್ ಮಾಲೀಕರ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ. ನಿತ್ಯವೂ ಕೂಡ ಇಷ್ಟು ಮಾರಾಟ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಏನು ಪ್ರೆಷರ್ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದು. ಜೊತೆಗೆ ರಾಜ್ಯದಲ್ಲಿ ಮದ್ಯ ಮಾರಾಟ ಪ್ರಮಾಣ ಯಾಕೆ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಸ್ವತಃ ಬಾರ್ ಮಾಲೀಕರ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿರುವಂತಹ ಕರುಣಾಕರ್ ಹೆಗಡೆ ಅವರಿದ್ದಾರೆ. ಸರ್, ಈಗ ಬಾರ್ ಮಾಲೀಕರ ಮೇಲೆ ಒಂದು ಒತ್ತಡ ಹೇರಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಒತ್ತಡ ಹೇರ್ತಾ ಇದ್ದಾರೆ, ಯಾಕೆ ಈ ಒತ್ತಡ ಬರ್ತಾ ಇದೆ? ಸರ್, ಇದು ಎಲ್ಲ ಸರ್ಕಾರಗಳು ಬಂದಾಗಲೂ ಕೂಡ ಈ ಒಂದು ಒತ್ತಡ ಇದ್ದೇ ಇದೆ. ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಮೊದಲು ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ಪ್ರತಿ ಸರ್ಕಾರವೂ ಕೂಡ ಇವಾಗ ಪ್ರತಿ ವರ್ಷವೂ ಕೂಡ ಎಕ್ಸ್ಟ್ರಾ ಅಬಕಾರಿ ಆದಾಯವನ್ನು ನಿರೀಕ್ಷೆ ಮಾಡ್ತದೆ. ಈ ವರ್ಷ ನಮ್ಮಲ್ಲಿ 40,000 ಕೋಟಿಯನ್ನಾದರೆ ಇನ್ನು ಮುಂದಿನ ವರ್ಷ 45,000 ಕೋಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂತ ಇಟ್ಕೊಳ್ಳಿ. ಸೊ ಅದನ್ನು ಹತ್ತಿಕ್ಕಲಿಕ್ಕೆ ಏನಾಗ್ತದೆ, ಈ ಸರ್ಕಾರ ಇಲಾಖೆಯ ಮುಖಾಂತರ ಒತ್ತಡವನ್ನು ಹಾಕ್ತಾರೆ. ನೀವು ಇಷ್ಟೇ ಪರ್ಚೇಸ್ ಮಾಡಬೇಕು ಅಂತಿದ್ದರೂ ಕೂಡ ಆ ಪರ್ಚೇಸ್ನ ಮೇಲೆ ಇನ್ನಷ್ಟು ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಅಥವಾ ಸೇಲ್ ಮಾಡಿ ಅಂತಕ್ಕಂಥ. ಈಗ ಸೇಲ್ ಅಂತೂ ಆಗೋದಿಲ್ಲ, ನಾವು ಕೇವಲ ಪರ್ಚೇಸ್ ಮಾಡಿ ಇಟ್ಕೋಬೋದು ಅಂಗಡಿಯಲ್ಲಿ. ಸೊ ಈ ವ್ಯವಸ್ಥೆಯಿಂದ ಏನಾಗ್ತದೆ, ಪ್ರತಿಯೊಬ್ಬ ಸನ್ನದ್ಧರನ್ನು ಕೂಡ ದಬಾವಣೆಗೊಳಗಾಗ್ತಿದ್ದಾನೆ, ಒತ್ತಡಕ್ಕೊಳಗಾಗ್ತಿದ್ದಾರೆ. ಸೊ ಭಾಳಷ್ಟು ಕ್ಯಾಪಿಟಲನ್ನು ಹಾಕಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಾಕಬೇಕು. ಅದರ ನಂತರ ಪುನಃ ಒಂದು 20-30 ಲಕ್ಷದಷ್ಟು 50 ಲಕ್ಷದಷ್ಟು ಎಕ್ಸ್ಟ್ರಾ ದುಡ್ಡನ್ನು ಪುನಃ ತಂದು ಸುರಿಬೇಕು ಅಂದಾಗ ಅವನಿಗೆ ಲಾಭಾಂಶವೇ ಇಲ್ಲ. ಈ ಭಾಳಷ್ಟು ತೊಂದರೆಗಳನ್ನು ಇವತ್ತು ಸನ್ನದ್ಧರ ಅನುಭವಿಸ್ತಾ ಇದ್ದಾನೆ. ಸೊ ಅಂಥ ಸಂದರ್ಭದಲ್ಲಿ ಮತ್ತಷ್ಟು ಬಂಡವಾಳವನ್ನು ಹಾಕ್ಕೊಂಡು ಇಡುವಂಥದ್ದು ಪ್ರಮೇಯ ಇಲ್ಲ. ಆದ್ದರಿಂದ ಆ ಒತ್ತಡವನ್ನು ಹತ್ತಿಕ್ಕಲಾದರೆ ನಾವು ಕೂಡ ಸರ್ಕಾರವನ್ನು ಭಾಳಷ್ಟು ಸರಿ ಕೇಳ್ಕೊಂಡಿದ್ದೀವಿ, ನಮ್ಮ ಲಾಭಾಂಶ ಜಾಸ್ತಿ ಮಾಡಿ, ನಮಗೆ ಲಾಭ ಇಲ್ಲದೆ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೇಳ್ತಾ ಇದ್ದೇವೆ. ಸೊ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸರ್, ಈಗ ಯಾಕೆ ಮದ್ಯ ಮಾರಾಟ ಪ್ರಮಾಣ ಕಡಿಮೆ ಆಗಿದೆ ಸರ್? ಯಾಕೆ ಆಗ್ತಾ ಇದೆ? ನೋಡಿ, ಇವತ್ತು ನೀವು ಬೆಂಗಳೂರು ನಗರದಲ್ಲಿ ನೋಡಿದ್ರೆ ಸಾಮಾನ್ಯವಾಗಿ ಒಂದು 20-30 ಅಂಚಿನಲ್ಲಿರ್ತಕ್ಕಂಥ ಯೂತ್ಸು ಎಲ್ಲರೂ ಕೂಡ ಈ ಮಾದಕ ವಸ್ತುವಿನ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ. ಆ ಮಾದಕ ವಸ್ತು ಅಂದರೆ ಗಾಂಜಾ ಅಫೀಮ್ನಂತ ಕಡಿಮೆ ದರ್ಜೆಯ ಗಾಂಜಾ ಅಫೀಮು ಸಿಗುತ್ತೆ. ಅವರಿಗೆ ನಶೆ ಏರಲಿಕ್ಕೆ ಒಂದು ಮಾರ್ಗ ಆದರೂ ಆಯಿತು, ಯಾವುದೋ ಒಂದು ಮೂಲದಿಂದ ನಶೆ ಏರಬೇಕು. ಆ ನಶೆಗೋಸ್ಕರ ಗಾಂಜಾ ಅಫೀಮಿನ ಬಲಿಯಾಗಿದ್ದಾರೆ. ಈ ಯುವಜನಾಂಗ ಹೆಚ್ಚಾಗಿ ಸುಮಾರು 30-40% ಯುವಜನರು ಇವತ್ತು ನೋಡಿದ್ರೆ ರಸ್ತೆಯಲ್ಲಿ ಖಾಲಿ ಗಾಂಜಾದ ನಶೆಯಲ್ಲಿ ಓಡಾಡೋದನ್ನು ಕಾಣ್ತೇವೆ ಕೆಲವು ಏರಿಯಾದಲ್ಲಿ. ಸೊ ಇದನ್ನು ಪೊಲೀಸ್ ಇಲಾಖೆ ಸೂಕ್ತವಾಗಿ ಹತ್ತಿಕ್ಕದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಈ ಹಿಂದೆ ಸರ್ಕಾರ ಮದ್ಯ ಮಾರಾಟಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡಿತ್ತು. ಈಗ ನೋಡಿದ್ರೆ ಸರ್ಕಾರದ ಆದಾಯ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಮದ್ಯದಂಗಡಿಗಳ ಸಂಖ್ಯೆಯನ್ನೇ ಜಾಸ್ತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸೊ ಏನಾಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ? ನೈನಾ, ಇದು ಹೊಸದಾಗಿ ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಗಳನ್ನ ಕೊಡ್ತಾ ಇಲ್ಲ. ಈ ಹಿಂದೆ ಇದ್ದಂತಹ ಲೈಸೆನ್ಸ್ ಗಳು ಯಾವುದು ದೀರ್ಘ ಅವಧಿಯಿಂದ ನವೀಕರಣ ಆಗ್ತಾ ಇಲ್ಲ, ಅಂದ್ರೆ ರಿನ್ಯೂವಲ್ ಗಳಾಗ್ತಾ ಇಲ್ಲ, ಅದು ಚಾಲ್ತಿಯಲ್ಲಿ ಇಲ್ವೋ ಅಂತಹ 579 ಮದ್ಯದಂಗಡಿಯ ಒಂದು ಪರವಾನಗಿಗಳನ್ನ ಈ ಹರಾಜು ಮಾಡುವ ಮೂಲಕ ಅಬಕಾರಿ ಇಲಾಖೆ ಅವುಗಳನ್ನ ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ 1,500 ಕೋಟಿ ರೂಪಾಯಿ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡುವಂತಹ ಗುರಿಯನ್ನ ಅಬಕಾರಿ ಇಲಾಖೆ ಇದೆ. ಈಗಾಗಲೇ ಸರ್ಕಾರದ ಬಳಿ ಆರ್ಥಿಕವಾಗಿ ಸರ್ಕಾರ
ಆರ್ಥಿಕವಾಗಿ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸ್ತಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಅಬಕಾರಿ ಇಲಾಖೆಯ ಮೇಲೆ ಸಾಕಷ್ಟು ಒತ್ತಡ ಕೂಡ ಇದೆ. ಆ ಒತ್ತಡ ಬಾರ್ ಮಾಲೀಕರ ಮೇಲೆ ಹಾಕ್ತಿರೋದು ಕೂಡ ಈಗ ನಾವು ನೋಡಿದ್ದೀವಿ. ಇದರ ನಡುವೆ ಈಗ 579 ಲೈಸೆನ್ಸ್ ಗಳನ್ನ ಹರಾಜು ಮಾಡುವಂತಹ ಕೆಲಸಕ್ಕೆ ಈಗ ಅಬಕಾರಿ ಇಲಾಖೆ ಮುಂದಾಗಿದೆ. ಇದರಿಂದ 1500 ಕೋಟಿ ರೂಪಾಯಿ ಗಳಿಕೆ ಆಗುವಂತಹ ಸಾಧ್ಯತೆ ಇದೆ. ಒಂದೊಂದು ಲೈಸೆನ್ಸ್ ಗಳು ಕೂಡ 3 ರಿಂದ 4 ಕೋಟಿ ರೂಪಾಯಿವರೆಗೂ ಕೂಡ ಕನಿಷ್ಠ ಮಾರಾಟ ಆಗತ್ತೆ ಅನ್ನೋ ಒಂದು ನಿರೀಕ್ಷೆನ ಇಟ್ಟಿರುವಂತದ್ದು. ಈಗ ಇರುವಂತಹ ಬಾರ್ ಲೈಸೆನ್ಸ್ ಗಳ ನಡುವೆ ಇದು ಕೂಡ ಜಾರಿಗೆ ಬರುವಂತಹ ಕಾರಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಇರುವಂತಹ ಈ ಬಿಸಿನೆಸ್ ಮನ್ಗಳು ಈ ಲೈಸೆನ್ಸ್ ಗಳನ್ನ ಪಡೆದುಕೊಳ್ಳೋಕೆ ನಾ ಮುಂದು ತಾ ಮುಂದು ಅಂತ ಹೇಳಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಅಬಕಾರಿ ಇಲಾಖೆಗಳ ಮೇಲೆ ಸಾಕಷ್ಟು ಒತ್ತಡ ಹೇಳುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಈಗ ಸದ್ಯಕ್ಕೆ ಈ 579 ಲೈಸೆನ್ಸ್ ಗಳನ್ನ ಈ ಹರಾಜು ಮೂಲಕವೇ ಏನು ಮಾರಾಟ ಮಾಡಬೇಕು ಅಂತ ಹೇಳಿ ಅಬಕಾರಿ ಇಲಾಖೆ ನಿರ್ಧಾರ ಮಾಡಿಕೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹರಾಜು ಪ್ರಕ್ರಿಯೆ ಕೂಡ ಆರಂಭವಾಗಲಿದ್ದು ಈ ದೆಹಲಿಯ ಮಾದರಿಯಲ್ಲಿ ಯಾವುದೇ ರೀತಿಯಾದ ಅಕ್ರಮ ಆಗದಂತೆ ಎಚ್ಚರ ವಹಿಸೋದಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ನಯನ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.